ಅಹಮದಾಬಾದ್ ವಿಮಾನ ದುರಂತ ಮನಸ್ಸಿನಿಂದ ಮಾಸುವ ಮುನ್ನವೇ ಮತ್ತೊಂದು ವಿಮಾನ ದುರಂತವೊಂದು ಸಂಭವಿಸಿದೆ. ಅಮೆರಿಕಾದಲ್ಲಿ ವೈದ್ಯಕೀಯ ಸಾರಿಗೆ ವಿಮಾನ ಪತನಗೊಂಡಿದೆ. ಮತ್ತೊಂದು ವಿಮಾನ ದುರಂತದ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕಾದಲ್ಲಿ ವೈದ್ಯಕೀಯ ಸಾರಿಗೆ ವಿಮಾನ ಪತನಗೊಂಡಿರುವುದರ ಬಗ್ಗೆ ಮಾಹಿತಿ. ಲ್ಯಾಂಡಿಂಗ್ ವೇಳೆ ವಿಮಾನಕ್ಕೆ ಏಕಾಏಕಿ ಬೆಂಕಿ ತಗುಲಿಕೊಂಡಿದೆ. ಲ್ಯಾಂಡಿಂಗ್ ಇನ್ನೇನು ಲ್ಯಾಂಡ್ ಆಗಬೇಕು. ಬೆಂಕಿಯ ತೀವ್ರತೆಯಿಂದಾಗಿ ಕ್ಷಣ ಮಾತ್ರದಲ್ಲಿ ವಿಮಾನ ಭಸ್ಮ. 4 ವೈದ್ಯಕೀಯ ಸಿಬ್ಬಂದಿ ಸಜೀವ ದಹನ ಅನ್ನೋ ಮಾಹಿತಿ. ಆಸ್ಪತ್ರೆಯಿಂದ ರೋಗಿ ಕರೆದೊಯ್ಯಲು ಬಂದಿದ್ದ ವಿಮಾನ ಲ್ಯಾಂಡಿಂಗ್ ಆಗಿತ್ತು, ಬೆಂಕಿ ಕಾಣಿಸಿಕೊಂಡಿತ್ತು. ಮತ್ತೊಂದು ವಿಮಾನ ದುರಂತದ ಕಥೆ ಇದು. ಮತ್ತೊಂದು ವಿಮಾನ ದುರಂತ ಅಮೆರಿಕಾದ ವೈದ್ಯಕೀಯ ಸಾರಿಗೆ ವಿಮಾನ ಪತನಗೊಂಡಿರುವಂತಹದ್ದು. ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತ ವಿಮಾನ ಆಗಿರಬೇಕಾದ್ರು ರೋಗಿಯನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿತ್ತು. ವಿಮಾನ ಲ್ಯಾಂಡ್ ಆಗಿತ್ತಂತೆ, ಭೂಸ್ಪರ್ಶನೂ ಆಗಿತ್ತು. ಲ್ಯಾಂಡಿಂಗ್ ಸಂದರ್ಭ ಆ ವೇಳೆ ವಿಮಾನಕ್ಕೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ತೀವ್ರತೆಯಿಂದಾಗಿ ಕ್ಷಣ ಮಾತ್ರದಲ್ಲಿ ವಿಮಾನ ಭಸ್ಮ ಆಗಿದೆ. ಅದರರ್ಥ ಫ್ಯೂಯಲ್ ಟ್ಯಾಂಕಿಗೆ ಬೆಂಕಿ ಬಿದ್ದಿರಬೇಕು. ಅಷ್ಟು ಪ್ರಮಾಣದ ಬೆಂಕಿಯ ತೀವ್ರತೆಯಿಂದ 4 ವೈದ್ಯಕೀಯ ಸಿಬ್ಬಂದಿ, ಮೆಡಿಕಲ್ ಕಾಲೇಜಿನ ಎಂಪ್ಲಾಯೀಸು ಅನಿಸುತ್ತೆ, ಸಜೀವ ದಹನ, ಜೀವಂತವಾಗಿ ಸುಟ್ಟು ಭಸ್ಮ ಆಗಿದ್ದಾರೆ. 4 ವೈದ್ಯಕೀಯ ಸಿಬ್ಬಂದಿ ಸಜೀವ ದಹನ ಅನ್ನೋ ವಿಚಾರ. ಆಸ್ಪತ್ರೆಯಿಂದ ರೋಗಿ ಕರೆದೊಯ್ಯಲು ಬಂದಿದ್ದಂಥ ವಿಮಾನ ಅದು. ಸೊ ಅಮೆರಿಕಾದ ವೈದ್ಯಕೀಯ ಸಾರಿಗೆ ವಿಮಾನ ಅದು ಪತನಗೊಂಡಿದೆ ಎನ್ನುವಂಥ ವಿಚಾರ. ಲ್ಯಾಂಡಿಂಗ್ ವೇಳೆ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆ ಬೆಂಕಿ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದಿದೆ. ಅದರ ಪರಿಣಾಮವಾಗಿ ನೋಡ್ತಿದ್ದ ಹಾಗೆ ವಿಮಾನ ಸುಟ್ಟು ಕರಕಲಾಗಿದೆ. ಅದರೊಳಗಿದ್ದಂತಹ 3 ವೈದ್ಯಕೀಯ ಸಿಬ್ಬಂದಿಗಳು ಸುಟ್ಟು ಕರಕಲಾಗಿದ್ದಾರೆ ಎನ್ನುವಂಥ ವಿಚಾರ. ನಮ್ಮದೇ ದೇಶದ ಅಹಮದಾಬಾದ್ನಲ್ಲಿ ಈ ಹಿಂದೆ ಒಂದು ವಿಮಾನ ದುರಂತ ಸಂಭವಿಸಿತ್ತು. ಅದರಲ್ಲಿ ಸಾಕಷ್ಟು ಭಾರತೀಯರು ಸುಟ್ಟು ಕರಕಲಾಗಿತ್ತು. ಆ ನೋವಿನ್ನು ಮನಸ್ಸಿನಿಂದ ಮಾಸಿಲ್ಲ. ಅಷ್ಟೊತ್ತಿಗದಾಗಲೇ ಮತ್ತೊಂದು ವಿಮಾನ ಪತನದ ಸುದ್ದಿ. ಅದರಲ್ಲಿ 3 ವೈದ್ಯಕೀಯ ಸಿಬ್ಬಂದಿಗಳು ಸುಟ್ಟು ಕರಕಲಾಗಿದ್ದಾರೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.